ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅನ್ನ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆಯಾ? ಇದೇ ಚಿತ್ತಾಪುರದಲ್ಲಿ ಸಂಘ ಪರಿವಾರದ ಕಡೆಯಿಂದ ಒಂದು ಪಥಸಂಚಲನ ಮಾಡ್ತೀವಿ ನಾವು ಅಂತ ಹೇಳಿ ಒಂದು ಅನುಮತಿಯನ್ನು ಕೇಳಲಾಗಿದೆ. ನವೆಂಬರ್ 2ನೇ ತಾರೀಕಿಗೆ ಕನ್ನಡ ರಾಜ್ಯೋತ್ಸವದಂಥ ಮಾರನೆಯ ದಿನಕ್ಕೆ ಒಂದು ಅನುಮತಿ ಕೊಡಿ ನಮಗೆ ಅಂತ ಕೇಳಿದರೆ ಜಿಲ್ಲಾ ಆಡಳಿತದ ಕಡೆಯಿಂದ ಇಲ್ಲಿಯವರೆಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಇದರ ಮಧ್ಯೆ ದಲಿತ ಸಂಘಟನೆಗಳು ಕೆಲವು ನಾವು ಅವತ್ತೇ ಪಥಸಂಚಲನ ಮಾಡಬೇಕು, ನಮಗೂ ಅನುಮತಿ ಕೊಡಿ ಅಂತ ಹೇಳಿ, ಇದರಿಂದ ಒಂದು ಕಲ್ಲು ಎರಡು ಹಕ್ಕಿ ಆ ಸೂತ್ರವನ್ನು ಕರ್ನಾಟಕದ ಸರ್ಕಾರ ಅನುಸರಿಸ್ತಾ ಇದೆಯಾ ಇಲ್ಲಿ? ಹೇಗೆ ಅಂತ ಹೇಳಿದ್ರೆ, ದಲಿತರು ಸಂಘಟನೆಯವರು ಕೇಳ್ತಾ ಇದ್ದಾರಪ್ಪ, ಅವ್ರಿಗೂ ಕೊಡಲ್ಲ ನಿಮಗೂ ಕೊಡಲ್ಲ ಅಂತ ಹೇಳಿಬಿಟ್ಟಾಗ ಬರೀ RSS ಅವ್ರು ಕೇಳಿದ್ರು, ಅವ್ರಿಗೆ ನಾವು ಕೊಡಲಿಲ್ಲ ಅಂತ ಹೇಳಿಕೊಳ್ಳದೆ ನಾವು ದಲಿತ ಸಂಘಟನೆಗೂ ಕೊಡಲಿಲ್ಲ ನಿಮಗೂ ಕೊಡಲಿಲ್ಲ ರೀ ಅಂತ ಒಂದು ವಾದ. ಎರಡನೆಯ ವಾದ, ಇಲ್ಲ ಪ್ರಿಯಾಂಕ್ ಖರ್ಗೆ ಅವರೇ ದಲಿತ ಸಂಘಟನೆಗಳನ್ನು ಎತ್ತಿಕಟ್ಟಿ ಅವತ್ತಿಗೆ ಅವರೂ ಪಥಸಂಚಲನವನ್ನು ಮಾಡುವಂತೆ ಒಂದು ಅರ್ಜಿಯನ್ನು ಹಾಕಿ ಆ ಮೂಲಕವಾಗಿ ಒಂದು ಪೊಲಿಟಿಕಲ್ ಗೇಮ್ ಆಗ್ತಾ ಇದೆ ಇಲ್ಲಿ ಅಂಥೇಳಿ. ಈ RSS ಹೇಗೆ ಅಂತ ಹೇಳಿದ್ರೆ, ಈ RSS ಎನ್ನುವುದು ಕಾಂಗ್ರೆಸ್ಗೂ ಮತ ಬ್ಯಾಂಕೇ, ಅದು ಈ ಕಡೆ BJPಗೂ ಮತ ಬ್ಯಾಂಕೇ. ಅದು ಹೇಗೆ? BJPಯವರು ಅದನ್ನು ಓಲೈಸುವುದರ ಮೂಲಕ ನಾವೆಂದರೆ ಹಿಂದುತ್ವ, ದೇಶಪ್ರೇಮ, ರಾಷ್ಟ್ರಪ್ರೇಮ, ಒಂದು ದೇಶ ಒಂದು ಭಾಷೆ, ಇದೆಲ್ಲ ಒಂದು ಭಾಗ. ಕಾಂಗ್ರೆಸ್ನವ್ರಿಗೆ ಇದು ಬ್ರಾಹ್ಮಣರಿಂದ ಇದು ರೂಲ್ ಮಾಡಲ್ಪಡುತ್ತೆ, ಅವ್ರ ಜಾತಿಯವರಲ್ಲೆಲ್ಲ ಮುಖ್ಯರಾಗುವುದು, ಶತಮಾನಗಳಿಂದ ದಲಿತರನ್ನು, OBC ಅವ್ರನ್ನ, ಹಿಂದುಳಿದವರನ್ನು ಇವರೇನು ಮಾಡ್ತಾ ಇದ್ದಾರೆ, ತುಳ್ಕೊಂಡು ಬಂದಿದ್ದಾರೆ ಇವರು. ನಾನು ಇವರೆಷ್ಟು ವಿರೋಧ ಮಾಡ್ತೀನೋ ನನಗೆ OBC SC ST ಈ ಬ್ಯಾಂಕ್ನ ಓಟ್ಗಳಿದೆಯಲ್ಲ ಇದೆಲ್ಲ ನನಗೆ ಬಂದುಬಿಡುತ್ತೆ. ನೋಡಿ, ಒಂದೇ RSS ಸಂಘಟನೆ ಇರೋದು. ಈ ಕಡೆಗೆ BJPಯವ್ರಿಗೆ ಅವ್ರ ಹೆಸರು ಹೇಳ್ತಾ ಇರೋದು, ನಾವು ಅಲ್ಲಿಂದನೇ ಬಂದಿದ್ದು, ನಾವು ಅವಾಗಿದ್ವಿ ಇವಾಗಿದ್ವಿ ಅಂಥೇಳಿ ಅವರೆಲ್ಲ ಹೇಳ್ಕೊಂಡು ಬರೋದು. ಈ ಕಡೆ ಅವ್ರನ್ನ ವಿರೋಧ ಮಾಡಿಕೊಂಡೆ ನಾನು ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ತೀನಿ. ಈ ಕಡೆ ಎಲ್ಲ ಒಗ್ಗಟ್ಟಾಗ್ತಾರೆ. ನೋಡಿದ್ರ RSS ಅವ್ರಿಗೆ ನಮ್ಮ ನಾಯಕ ಹೆಂಗೆ ಟಾಂಟ್ ಕೊಟ್ಟರು. ಇದರ ಮಧ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏಕಾಂಗಿ ಆಗಿಬಿಟ್ರೆ ಒಂದು ಹೋರಾಟದಲ್ಲಿ ಒಬ್ಬಂಟಿ ಆಗಿಬಿಟ್ಟಿದ್ದಾರಾ? ಪ್ರಿಯಾಂಕ್ ಖರ್ಗೆ ಏನೋ ಮಾತಾಡಿದ್ರು, ಏನೋ ಒಂದು ಆರ್ಡ್ರ್ ಬಂದುಬಿಟ್ಟಿದೆ. ಬೇರೆಯವರು ಈ RSS ವಿರುದ್ಧ ಮಾತಾಡಿದ್ರೆ ಹೇಗೆ, ಪರ ಮಾತಾಡಿದ್ರೆ ಹೇಗೆ, ಅಥವಾ ಮೌನವಾಗಿದ್ದುಬಿಟ್ರೆ ಹೇಗೆ? ಈ ಸಮಯ ಸರಿದು ಹೋಗುತ್ತದೆ ಇನ್ನೂ ನಿರ್ಧಾರಕ್ಕೆ ಏನಾದರೂ ಬಂದಿದ್ದಾರಾ? ಯಾರಿಲ್ಲ, ಒಬ್ಬರೇ ಪ್ರಿಯಾಂಕ್ ಖರ್ಗೆ, ಇನ್ಯಾರೋ ಒಬ್ಬರೋ ಹೇಳದೇ ಇದ್ದಂತೆ ಮಾತಾಡಿದ್ರೆ ಅವರು ಅಂತ ಹೇಳಿದ್ರೆ, ಮಾತಾಡಿದ್ರೇನೋ ಅಪ್ಪ ಅಂತ ಹೇಳಬೇಕು ಕೆಲವರು. ಇಲ್ಲ ಅವ್ರು ಮಾತಾಡ್ದಂಗಿಲ್ಲ, ಆ ಥರ ಆ ಒಂದು ಧೋರಣೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರಾ? ಇದು ಬೇಕಾ ಕಾಂಗ್ರೆಸ್ ನಾಯಕರಿಗೆ ಅಂತ ಒಂದು, ಇದರಿಂದಾನೇ ವೋಟ್ ಬ್ಯಾಂಕ್ ಗಿಟ್ಟುತ್ತೆ ಅನ್ನೋದು ಇವತ್ತಿನ ಕಾಲಕ್ಕೂ ಸತ್ಯವ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಚಾಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಇಷ್ಟರಲ್ಲಿ ನಮ್ಮನ್ನು ಶ್ರೀಕಾಂತ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ, RSS ಮುಖಂಡರು ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮುಖಂಡರು. ಸ್ವಾಗತ ಶ್ರೀಕಾಂತ್ ಶೆಟ್ಟಿ ತಮಗೆ ಒಂದು ಡಿಬೇಟ್ಗೆ. ಫೈನ್. ನಾನು ನಟರಾಜ್ ಗೌಡ್ರೆ, ನಂದೊಂದು ವಿಷಯ ಐತಿ ಇಲ್ಲಿ. ನಟರಾಜ್ ಗೌಡ್ರೆ, ಈಗ ಇಡೀ ಒಂದು ಚಿತ್ತಾಪುರದ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಸರಿ, ಇದರ ಆಚೆಗೆ ಅಂತ ಬಂದರೆ ಪ್ರಿಯಾಂಕ್ ಖರ್ಗೆ ಅವರ ಏಕಾಂಗಿ ಹೋರಾಟನ ಇದು. ಈ ಚಿತ್ತಾಪುರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಕ್ಲಾಶ ಇದು. ಚಿತ್ತಾಪುರ ಪ್ರಿಯಾಂಕ್ ಖರ್ಗೆ ವಿಧಾನಸಭಾ ಕ್ಷೇತ್ರ ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿದೆಯಾ? ಈಗ ರಮಕಾಂತ್ ಅವರೇ, ತಾವು ಮಾತಾಡುವಾಗ ಹೇಳಿದ್ರಿ RSS ಪಥಸಂಚಲನಕ್ಕೆ ಸರ್ಕಾರ ಟಾರ್ಗೆಟ್ ಮಾಡಿದ್ಯಾ ಅಥವಾ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿದಾರಾ? ಆ ಥರ ಇಲ್ಲ. RSS ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿದೆ ಈ ಪಥಸಂಚಲನವನ್ನು ಚಿತ್ತಾಪುರದಲ್ಲಿ ಇಟ್ಕೊಳ್ಳೋ ಮುಖಾಂತರ. ಸರಿ, RSS ಹೆಂಗಿದೆ ಅಂದರೆ ಅಲ್ಲಿ ಲೋಕಲ್ ಜನ ಇಲ್ಲ, ಅವ್ರಿಗೆ ಚಿತ್ತಾಪುರದಲ್ಲಿ ಜನ ಇರಲ್ಲ, ಆ ಕಡೆಯಿಂದ ಕರ್ಕೊಂಬರೋದು. ಈ ಕನಕಪುರದಲ್ಲೂ ಅದೇ ರೀತಿ ಆಗಿತ್ತು. ಕನಕಪುರದಲ್ಲಿ ಆ ಒಂದು ಬೆಟ್ಟಕ್ಕೆ, ಕಪಾಲಿ ಬೆಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂ ಆಗಬೇಕು, ಯೇಸು ಅಂತ ಸ್ಟ್ಯಾಚ್ಯೂ ಅಂತ ಬಂದಾಗ ಆ ಊರಿನ ಜನ ಎಲ್ಲ ಕ್ರಿಶ್ಚಿಯನ್ಸೇ. ಅಲ್ಲಿ 106 ವರ್ಷಗಳಿಂದ ಕ್ರಿಶ್ಚಿಯನ್ಸ್ ಅಲ್ಲಿ ವಾಸ ಮಾಡ್ತಾರೆ. ಅವರೇನೋ ಸ್ಟ್ಯಾಚ್ಯೂ, ಅಲ್ಲಿ ಚರ್ಚ್ ಇದೆ, ಆಲ್ರೆಡಿ ಎಕ್ಸಿಸ್ಟಿಂಗ್ ಚರ್ಚ್ ಇದೆ, ಅದಕ್ಕೆ ಬೆಟ್ಟ ಮಾಡಬೇಕು, ಬೆಟ್ಟದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಬೇಕು ಅಂದಾಗ ಸರ್ಕಾರ ಯಾವ ಸಮುದಾಯಕ್ಕೆ ಕೊಟ್ಟಿಲ್ಲ, ಯಾವ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಅಂತೇನಿಲ್ಲ, ಎಲ್ಲ ಸಮುದಾಯಗಳಿಗೂ ಅವಕಾಶಗಳು ಕೊಟ್ಟಿದೆ. ಬೆಂಗಳೂರಲ್ಲಿ ಶತಮಾನೋತ್ಸವದ ಅಂಗವಾಗಿ ಬೆಂಗಳೂರಲ್ಲಿ RSS ಪಥಸಂಚಲನ ಮಾಡಿದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏಕಾಏಕಿ ಈ ಒಂದು ವಿಚಾರ ಮುನ್ನೆಲೆಗೆ ಬಂದು ನಾನು ಇವರನ್ನು ಬ್ಯಾನ್ ಮಾಡಬೇಕು ಅಂತೇಳಿ, ಆ್ಯಸ್ ಇಫ್ ಇದು ಉದ್ದೇಶ RSS ಆದರೂ ಕೂಡ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳ, ಮೈದಾನ, ಪಾರ್ಕು, ರಸ್ತೆ ಬಳಸಬೇಡಿ ಅಂತ ಆರ್ಡ್ರು ಓಡಿಸ್ಬಿಟ್ರೆ ಒಳ್ಳೆ ತಾನೇ ಅದು? ಯಾವುದು ಒಳ್ಳೇದಲ್ವಾ? ಅಲ್ಲ, ಯಾವ ತರ ಕಾಂಗ್ರೆಸ್ ಒಳ್ಳೇದ, ರಾಜ್ಯಕ್ಕೆ ಒಳ್ಳೇದ ಅಂತ ಕೇಳ್ತಾರೆ. ಕಾಂಗ್ರೆಸ್ ಒಳ್ಳೇದ, ರಾಜ್ಯಕ್ಕೆ ಆಗಲಿ ಒಳ್ಳೇದಲ್ವಾ? ಓಕೆ. ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಆಟದ ಮೈದಾನದಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಅನುಮತಿ ತಗೋಬೇಕು. ತಾವು ಯಾವ ಸಂಘ ಏನು ಕಾರ್ಯಕ್ರಮ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಅಥವಾ
ಕಾನೂನಿಗೆ ಅಥವಾ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು ಅಂತ ಕೆಲಸವನ್ನ ಎಲ್ಲ ಸಂಘಗಳು ಮಾಡ್ಲಿ. ಅದು ನಿಯಮ ತಾನೇ, ಒಳ್ಳೇದಲ್ವಾ? ರಾಜ್ಯದ ಹಿತದೃಷ್ಟಿಯಿಂದ ನಾನು ರಾಜ್ಯದ ಹಿತದೃಷ್ಟಿಯಿಂದ ಇದೇ ಪಥಸಂಚಲನಕ್ಕೆ ನಟರಾಜ್ ಗೌಡ್ರೆ, ಇದೇ ಪಥಸಂಚಲನಕ್ಕೆ RSS ಅವರು ಅನುಮತಿ ತಗೊಂಡಿರೋದು ಹೌದು. ಅಲ್ಲಿ ಪೊಲೀಸರು ಬಂದವರಿಗೆ ನೋಡಿ, ನೀವು ವಿಷುವಲ್ ನೋಡಬಹುದು, ಅವ್ರು ಬಂದಿರೋದು ಹೌದು ಅಂತ ಆದ್ಮೇಲೆ ಸ್ಪೆಸಿಫಿಕ್ ಆಗಿ ಯಾವುದೇ ಸಂಘ ಸಂಸ್ಥೆ ಸ್ವಾಮಿ ಜಾಥಾ ಮಾಡ್ಬೇಕಾ, ಪ್ರತಿಭಟನೆ ಮಾಡ್ಬೇಕಾ, ಒಂದೇನಾದ್ರೂ ಒಂದು ಮೆರವಣಿಗೆ ಮಾಡ್ಬೇಕಾ, ಗಣೇಶನ್ ಕೂರಿಸ್ಬೇಕಾ, ಮೈದಾನದಲ್ಲಿ ಒಂದು ಪರ್ಮಿಷನ್ ಬೇಕಾ, ಇಲ್ಲ ಈ ಮೈದಾನ ಸಾಬ್ರದು, ಇಲ್ಲ ಈ ಮೈದಾನ ಹಿಂದೂಗಳದ್ದು, ಇಲ್ಲ BBMP ಯದ್ದು, ಗಲಾಟೆಗಳಾಯ್ತು, ಕೋರ್ಟ್ಗೆ ಹೋಯ್ತು, ಆಮೇಲೆ ಇಲ್ಲ ಹಬ್ಬದ ದಿನ ನೀವು ಕೂರಿಸ್ಕೋಬಹುದು ತೀರ್ಮಾನ ನೋಡಿದ ಮೇಲೆ ಎಲ್ಲಾ ಕಡೆ ಅನುಮತಿ ತಗೊಂಡೇ ಮಾಡ್ತಿದ್ದ ಮೇಲೆ ಜಿದ್ದಿಗೆ ಬಿದ್ದಂತೆ, ರೋಷಾವೇಶಕ್ಕೆ ಬಿದ್ದಂತೆ ಅದು RSSಗೆ ಸ್ಪೆಷಲ್ ಆಗಿ ಸ್ವಲ್ಪ ಜಾಸ್ತಿಯಾಗಿ ಅನ್ವಯಿಸುವಂತೆ ಸರ್ಕಾರ ಬಿಹೇವ್ ಮಾಡಿದ್ ಯಾಕೆ? ನೋಡಿ, ಸರ್ಕಾರ ಬಿಹೇವ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿರ್ಬೇಕು. ನಿಮಗೆ ಮಾನ್ಯ BJP ಸರ್ಕಾರ ಇದ್ದಾಗ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರದ್ದು ಒಂದು ಪತ್ರವನ್ನು ಕೂಡ ತಾವು ಅಲ್ಲಿ ಗಮನಿಸಿದ್ರಿ. ಆ ಸರ್ಕಾರದ ಅವರು ಕೂಡ BJP ಸರ್ಕಾರ ಕೂಡ ಸರ್ಕಾರದ ಶಾಲೆ ಕಾಲೇಜುಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳು ನಡೆಸುವಂತಿಲ್ಲ, ಸುತ್ತೋಲೆ. ಇದೇನು ಹೊಸದಲ್ಲ, ನಿಯಮಗಳು ಅನ್ನೋದು, ಕಾನೂನು ಅನ್ನೋದು ಇದೆ. ನಾವು ಅದನ್ನು ಮತ್ತೆ ಹೇಳ್ತಾ ಇದ್ದೀವಿ. ಯಾವುದೇ ಕಾರ್ಯಕ್ರಮ, ಯಾವುದೇ ಸಂಘಟನೆ ಆಗಲಿ, ಇನ್ಕ್ಲೂಡಿಂಗ್ ಎಲ್ಲರೂ ಮಾಡ್ಕೊಂಡು ಬಂದಿದ್ರಲ್ಲ, ಈಗ ಉಲ್ಲಂಘನೆ ಆಯ್ತು, ಬಿಡದಾಟ ಆಯ್ತು, ಹೊಡೆದಾಟ ಆಯ್ತು, ಒಂದು ಬಾಂಬ್ ಸ್ಫೋಟ ಮಾಡ್ಬಿಟ್ರಲ್ಲಿ, ಗಲಭೆ ಎಬ್ಬಿಸ್ಬಿಟ್ರು, ಚಾಕು ಚುಚ್ಚಿಬಿಟ್ರು, ಇದು ಅನುಮತಿ ಇರಲಿಲ್ಲ ಅಂತ ಬಂದಾಗ ನೀವು ಅವತ್ತನ್ನು ಮತ್ತೆ ನೆನಪಿಸಿದ್ರೆ ಓಕೆ. ಅನುಮತಿ ತಗೊಂಡಿದ್ದಾರೆ, ಸರ್ಕಾರದ ಪೊಲೀಸ್ ಇಲಾಖೆನೇ ಅವರಿಗೆ ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾಗ ಇದು ಹಾಗೆ ತರ ಆಗ್ತಿದೆಯಲ್ಲ ಯಾಕೆ? ನೋಡಿ, ಈಗ ಚಿತ್ತಾಪುರಲ್ಲಿ ಎಸ್ಪೆಷಲಿ RSS ಜಾಥಾ ಮಾಡಕ್ ಕೊಟ್ಟಿದೆಯಲ್ಲ, ಪಥಸಂಚಲನ ಮಾಡಕ್ ಕೊಟ್ಟಿದೆಯಲ್ಲ, ಇದು ಕೇವಲ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿ ಚಿತ್ತಾಪುರ ವಿಧಾನಸಭೆ ಪ್ರಿಯಾಂಕ್ ಖರ್ಗೆ ಅವರು RSS ಟಾರ್ಗೆಟ್ ಮಾಡಲಿಲ್ಲ. ಕೇಳಿ, ಪ್ರಿಯಾಂಕ್ ಖರ್ಗೆ ಅವರು ಜನರಲ್ ಆಗಿ ಹೇಳಿದ್ದಾರೆ ಎಲ್ಲರಿಗೂ. ಈಗ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಯಾರು ಸಂವಿಧಾನ ಸಮಾನತೆಯನ್ನ ಸಾರಲಾದ ಧಿಕ್ಕರಿಸ್ತಾರೆ ಅವರೆಲ್ಲರಿಗೂ ಅಷ್ಟೇನೆ. ಇವತ್ತು RSS ಕಚೇರಿಗಳಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದ್ತಾರ, ಸಂವಿಧಾನವನ್ನು ಓದ್ತಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಕೊಡ್ತಾರ. ನೋಡ್ರಿ, ಇರೋ ವಸ್ತು ಸತ್ಯ ತಿಳ್ಕೊಳ್ಳೋಣ, ನಾವು ಸತ್ಯ ತಿಳ್ಕೊಳ್ಳೋಣ. ಸಂವಿಧಾನಕ್ಕೆ ಅಗೌರವ ಕೊಡ್ತಾರೆ RSS ಅವರು. ಜಾತ್ಯತೀತತೆ ನಂಬೋದಿಲ್ಲ ಅವರು. ಆ ಥರ ಇರಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ, ಖಾಸಗಿ ಫ್ಯಾಕ್ಟರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ಬೆಳಗ್ಗೆ ಎದ್ದು RSS ರೀತಿ ಅಲ್ಲದೆ ಅವರೆಲ್ಲ ಪೀಠಿಕೆಗಳನ್ನು ಓದ್ಕೊಂಡು ಸಂವಿಧಾನದ ಬುಕ್ ಎಲ್ಲ ಇಟ್ಬಿಟ್ಟು ಶುರು ಮಾಡ್ತಾರ. ಅದೊಂದು ಒಳಗಡೆ ಇರ್ತಕ್ಕಂಥ ಗೌರವ ಸ್ವಾಮಿ. ಅದು ನಟರಾಜ್ ಗೌಡ್ರಿಗೋ ಕಾಂಗ್ರೆಸ್ ಅವ್ರಿಗೋ ನಾನು ಹಿಡಿದು ಬೆಳಗ್ಗೆ ದಿನ ತೋರಿಸ್ಬೇಕು ಸಂವಿಧಾನ ಇಲ್ವಲ್ಲ, ರೂಲ್ ಇಲ್ವಲ್ಲ. ಈಗ ನಿಮ್ಗೆ ಗೊತ್ತಿದೆ, ನಾವು ಫ್ಯಾಕ್ಟರಿಗಳೆಲ್ಲ ಸಂವಿಧಾನ ಬುಕ್ ಇಟ್ಕೊಂಡೆ ಶುರು ಮಾಡ್ತಾ ಇದ್ದಾರೆ ಅಂತ ಶಾಲಾ ಕಾಲೇಜುಗಳಲ್ಲಿ ನೀವು ಗಮನಿಸಿದ್ದೀರಾ ಆಲ್ರೆಡಿ. ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರತಿದಿನ ಯಾವ ರೀತಿ ರಾಷ್ಟ್ರಗೀತೆಯನ್ನ, ಯಾವ ರೀತಿ ನಾಡಗೀತೆಯನ್ನ ಓದ್ತಾರೋ, ಆಡ್ತಾರೋ, ಅದೇ ರೀತಿ ಸಂವಿಧಾನ ಪೀಠಿಕೆಯನ್ನು ಓದಬೇಕು ಅಂತೇಳಿ ಸರ್ಕಾರ ಒಂದು ಸುತ್ತೋಲೆಯನ್ನ ಮಾಡಿ ಎಲ್ಲ ಕಡೆ ಓಡ್ತಾರೆ. ನಾನು ಈ RSS ಯಾವ ರೀತಿಯಾಗಿ ದ್ವೇಷವನ್ನು ಬಿತ್ತುತ್ತೆ, ಯಾವ ರೀತಿ ಅದೆಲ್ಲ ಮತ್ತೆ ಚರ್ಚೆ ಮಾಡಿದ್ದೀವಿ, ಒಳಸಲಿ ಚರ್ಚೆ ಮಾಡಿದ್ದೀವಿ, ಅವ್ರ ಉದಾಹರಣೆಗಳು ಸಮೇತ ಚರ್ಚೆ ಮಾಡಿದ್ದೀವಿ. ಆದರೆ ಇವತ್ತು ಚಿತ್ತಾಪುರದಲ್ಲಿ ಅವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಪ್ರಯತ್ನ ಮಾಡ್ತಿದ್ದಾರೆ. ಮಾಡಲಿ, ಅದೊಂದು. ಎರಡನೇದಾಗಿ ಅಲ್ಲಿ ದಲಿತ ಆರ್ಮಿ, ದಲಿತ ಪ್ಯಾಂಥರ್ ಸಂಘಟನೆ ಅಥವಾ ಭೀಮ್ ಆರ್ಮಿ ಅವ್ರು ಮಾಡಬಾರ್ದು ಅಂತೇನಿಲ್ಲ, ಅದಕ್ಕೆ ನಾವು ಚಿತಾವಣೆ ಕೊಡ್ಬೇಕಂತೇನಿಲ್ಲ. ಸಮಾಜದಲ್ಲಿ ಚಿತಾವಣೆ ಅಂತ ನೀವೇ ಎತ್ಕಟ್ಟಿದ್ದೀರ ಅವ್ರನ್ನ ಅಂತ. ಅದು ಏನ್ ಗೊತ್ತಾ, ಊಹಾಪೋಹ, ಕಪೋಲ ಕಲ್ಪಿತ ಕಥೆಗಳಿಗೆ ಯಾರು ಮಾಡ್ತಾರೆ. ಯಾರು ಇದನ್ನ ಈಗ ಬೇರೆಯವ್ರು ಮಾಡಬಾರ್ದು ಅಂತ ಏನಿಲ್ವಲ್ಲ, ಉದ್ದೇಶ ಇಲ್ವಲ್ಲ. ಯಾರು ಅರ್ಜಿ ಹಾಕ್ಬೋದು, ಯಾರು ಬೇಕಾದ್ರೂ ಅರ್ಜಿ ಹಾಕ್ಬೋದು, ಯಾರು ಬೇಕಾದ್ರೂ ಸರ್ಕಾರ ಕಾನೂನು ಕೇಳ್ಬೋದು. ಯಾವಾಗ ಕಾನೂನು ಸುವ್ಯವಸ್ಥೆ ಭಂಗ ಆಗುತ್ತೆ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಅವ್ರ ಮಾರ್ಗಗಳನ್ನು ಬದಲಾವಣೆ ಮಾಡ್ಕೊಡೋದು ಅದು ಪೊಲೀಸ್ ಇಲಾಖೆ ಮಾಡುತ್ತೆ. ಅದನ್ನ ತಹಸೀಲ್ದಾರ್ ರಿಜೆಕ್ಟ್ ಮಾಡ್ತಾರೆ, ಇವ್ರು ಕೋರ್ಟ್ಗೆ ಹೋಗಿರ್ಬೋದು, ಕೋರ್ಟ್ ಕೂಡ ಏನು ಮತ್ತೊಮ್ಮೆ ಅರ್ಜಿ ಹಾಕಿ ಹೇಳಿದ್ದಾರೆ. ಇಲ್ಲಿ ಚಿತ್ತಾಪುರ ವಿಚಾರ ಅಂತ ಬಂದಾಗ ಚಿತ್ತಾಪುರದಲ್ಲಿ RSS ಪ್ರಿಯಾಂಕ್ ಖರ್ಗೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡೆ ಚಿತ್ತಾಪುರದಲ್ಲಿ ಇಂಥದ್ದೊಂದು ದೊಡ್ಡ ರ್ಯಾಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಸುಮಾರು 50,000 ಜನ ಸೇರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ RSS ಈ ಒಂದು ವಿಚಾರದಲ್ಲಿ ಪ್ಯೂರ್ಲಿ ಒಂದು ಪೊಲಿಟಿಕಲ್ ಔಟ್ಫಿಟ್ ತರ ಬಿಹೇವ್ ಮಾಡ್ತಾ ಇದೆಯಾ ಅಗೇನ್ಸ್ಟ್ ಪ್ರಿಯಾಂಕ್ ಖರ್ಗೆ ಅಂತ ಕ್ವಶನ್ ಇಲ್ಲಿ. ಶ್ರೀಕಾಂತ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹಲೋ, ಕೇಳಿಸ್ತಿದ್ಯಾ ನನ್ನ ವಾಯ್ಸ್? ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ, ಹೇಳಿ ಸರ್, ಹೇಳಿ. ಈಗ ಪ್ಯೂರ್ಲಿ ಒಂದು ಪೊಲಿಟಿಕಲ್ ಔಟ್ಫಿಟ್ ರೀತಿಯಲ್ಲಿ RSS ಬಿಹೇವ್ ಮಾಡಿಕೊಂಡು ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಈ ಥರ ಪಥಸಂಚಲನ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, 50,000 ಜನ ಸೇರಿಸಿ ಅಂತ. ನಾನು ಮತ್ತೆ ಮಾತಾಡ್ತೀನಿ ಶ್ರೀಕಾಂತ್ ಶೆಟ್ಟರ್, ಮತ್ತೆ ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ.